ಫ್ರೆಂಡ್ಸ್, ಪಾರ್ಟ್ 1 ವಿಡಿಯೋ ನೋಡಿ ಲೈಕ್ ಮಾಡಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿಮಗೆ ಗೊತ್ತಿರೋ ಹಾಗೆ ಪಾರ್ಟ್ 1ನಲ್ಲಿ ಚುಂಚನಗಿರಿ ಭೈರವ ಹಾಗೂ ಶ್ರೀ ಮುತ್ತಿನಮ್ಮ ಹೇಗೆ ಮನೀಶ್ ಮನನ್ ಮನೆ ದೇವರಾದರು ಅದ್ರ ಬಗ್ಗೆ ಸಂಪೂರ್ಣ ವಿವರಣೆ ಮಾಹಿತಿನ ನಾನು ಕೊಟ್ಟಿದ್ದೆ. ಈಗ ಆ ತಾಯಿ ಮುತ್ತಿನಮ್ಮ ಪವಾಡದ ಬಗ್ಗೆ ನಿಮಗೆ ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ನೋಡಿ, ನಾವು ಆ ದೇವಸ್ಥಾನಕ್ಕೆ ಎಂಟ್ರಿ ಆದ ಸಂದರ್ಭದಲ್ಲೇ ಅದೇ ಗ್ರಾಮದ ಒಬ್ಬರು ಸೋದರಿ ಬರ್ತಾರೆ. ಅವರು ನಮ್ಮ ಮುಂದೆನೇ ಕೂತಿರ್ತಾರೆ. ನಿಮಗೆ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ. ಕೂತಿದ್ದು ಅವರು ಪುರೋಹಿತರಿಗೆ ತಮ್ಮ ಕಷ್ಟನ ಹೇಳ್ತಾರೆ. ಹೇಳಿದಾಗ ಪುರೋಹಿತರು ಹೀಗೆ ಆ ತಾಯಿ ಹತ್ರ ಬೇಡ್ಕೊಂಡು ಅವರಿಗೆ ವರ ಕೊಡಿಸ್ತಾರೆ. ನಿಮಗೆ ಅದನ್ನು ಆ ವಿಡಿಯೋ ಸಮೇತ ತೋರಿಸ್ತೀನಿ, ನೋಡ್ತಾ ಇರಿ. ಕತ್ಲೆ ಕಾಣಿಸಲ್ಲ, ನೀನು ಹುಡುಗರು ಬರೋಬ್ಬರನೇ ಕೊಡಬೇಕು. ನಾನು ಇದ್ದೀನಿ ಮಗಳೇ, ಹೋಗು, ನಾನು ಏನೇ ಸಂಕಷ್ಟ ಬಂದರು ನಾನು ಹೊಡ್ಕೊಳ್ತೀನಿ ಅಂದರೆ ಬಲಭಾಗದಲ್ಲಿ ಪ್ರಸಾದ ಕೊಡು. ನನ್ನ ಕೈಲಿ ಆಗೋದಿಲ್ಲ ತಾಯಿ ಅಂತ ನನಗೆ ಎಡಭಾಗದಲ್ಲಿ ಕೊಡು. ಬಲಗಡೆ ಆಯ್ತಮ್ಮ, ಬಲಭಾಗ ಅದು ದೇವ್ರ ಎತ್ತಗಾದ್ರು ಸರಿ ಗೊತ್ತಿಲ್ಲ ನಿಮಗೆ ಬಿದ್ದಿದ್ದು. ಈ ಕಡೆ ನೋಡ್ರಿ, ಈ ಸೈಡು ಆ ಕಡೆ 4 ಇವೆರಡು ದೇವರಿಂದ ಬಲಭಾಗ, ಆ ಕಡೆ ಎಡಭಾಗ. ನೋಡಿ ಸ್ನೇಹಿತರೆ, ನಮ್ಮ ಮುಂದೆ ಇದ್ದಾರಲ್ಲ, ಇವರೇ ಆ ಗ್ರಾಮದ ಸಹೋದರಿ. ಇವರು ದೇವ್ರ ಹತ್ರ ವರನ ಕೇಳ್ಕೊಂಡಿರ್ತಾರೆ. ಗುಡ್ಡಪ್ಪನವರು ತಾಯಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೀಗೆ ನಿಮಗೆ ಮತ್ತೊಂದು ಸರಿ ಅದೇ ವಿಡಿಯೋ ಹಾಕ್ತಾಯಿದ್ದೀನಿ, ಹೇಗೆ ವರಪ್ರಸಾದವನ್ನು ಕೇಳ್ತಾರೆ ಅನ್ನೋದನ್ನ ನಾನು ನಿಮಗೆ ಆ ವಿಡಿಯೋದಲ್ಲಿ ನೋಡಿದ್ದೀರಾ. ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ, ನಾವು ಹೋದಾಗ ಅಲ್ಲಿ ಪವರ್ ಇಲ್ಲ, ಕರೆಂಟ್ ಹೋಗಿತ್ತು. ಸೊ ಆ ದೀಪವನ್ನು ಹಚ್ಚಿ, ಏನು ಆ ದೀಪಲಕಂಬ ದೀಪವನ್ನು ಹಚ್ಚಿ ನಮಗೆ ಪೂಜೆ ಮಾಡಿಕೊಟ್ಟು ತಾಯಿ ದರ್ಶನ ಮಾಡಿಸ್ತಾರೆ. ಮತ್ತು ಆ ಸಹೋದರಿಗೆ ವರವನ್ನು ಕೇಳ್ತಾರೆ. ನೋಡಿ, ಅಬ್ಸರ್ವ್ ಮಾಡಿ. ಈಗ ನೋಡಿ, ಈಗ ತಾಯಿ ಕೊಡ್ತಾಳೆ ವರವನ್ನು. ಮತ್ತೊಂದು ಸಲ ನೋಡಿ, ನಿಮಗೋಸ್ಕರ ಅದೇ ವಿಡಿಯೋ ಹಾಕ್ತಾಯಿದ್ದೀನಿ. ಮತ್ತು ನೋಡಿ, ಸೊ ಇದು ಶ್ರೀ ಮುತ್ತಿನಮ್ಮನ ಪವಾಡ ಅಂತಂದರೆ ಆಕೆ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಕಣ್ರಿ. ನೋಡಿರಿ, ಮನೀಶ್ ಬರೇ ಹಾವು ನೋಡಿದೆ, ಯಾರೋ ದೊಡ್ಡ ಎಲ್ಲಪ್ಪ ನೋಡಿದೆ ನೋಡಿ, ಇಲ್ಲೇ ಸುಬ್ರಹ್ಮಣ್ಯಂದು ಹುತ್ತಾ ಇದೆ. ಅವನು ಹಾವು ನೋಡಿದೆ ಅಂತ ನೋಡ್ತಾ ಇದ್ದಾನೆ. ನೋಡಿ ಏನೋ ಹೇಳ್ತಾ ಇದ್ದಾನೆ. ಹೇಳು, ಏನಪ್ಪ? ಯಾವ ಹುತ್ತದಲ್ಲಿ? ಹೌದಾ, ವೆರಿ ಗುಡ್. ಮನೀಶ್ ಹೇಳ್ತಾ ಇದ್ದಾನೆ, ನೀವು ಇಲ್ಲಿ ಪೂಜೆ ಮಾಡಿ ಹಾಲು ಹಾಕಿದ್ರೆ ಹಾವು ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಆ್ಯಕ್ಚುಲಿ ಹಾವು ಹಾಲು ಕುಡಿಯುತ್ತಾ? ಹೌದಾ? ಈಗ ನೋಡಿ, ಅಲ್ಲಿಂದ ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಅವರ ಅಪ್ಪು ಇಲ್ಲಿ ಹೋಗ್ತಾ ಇದ್ದಾನೆ ನನ್ನ ಮುಂದೆ. ಅವ್ರ ಫ್ಯಾಮಿಲಿಯಲ್ಲಿ ದೂರಲ್ಲಿ ಹೋಗ್ತಾ ಇದ್ದಾರೆ. ಮನೀಶು ಬರಲೋ ಬೇಡ ಅಂದ್ಕೊಂಡು ಬರ್ತಾ ಇದ್ದಾನೆ. ಚಿಟ್ಟೆಗಳ ಮೇಲೆ ಸುಂದರವಾಗಿ ಹಾರಾಡ್ತಾ ಇದೆ. ಓಕೆ, ಮೈಸೂರು ಹಾಂ, ಮೈಸೂರು ಯಾವ ಏರಿಯಾ? ಮೈಸೂರು ಯಾವ ಏರಿಯಾ ಅಂತ ಗೊತ್ತಿಲ್ಲ. ಚೆನ್ನೈನ ಕೊಪ್ಪಳ ಸ್ಥಳ ಅಲ್ಲ, ಚೆನ್ನೈನ ಕೊಪ್ಪಳ. ಇಲ್ಲಿ ಬೆಳ್ಳೂರ ಹತ್ರ. ಹಾಂ ಹಾಂ ಹಾಂ, ಕುಳ್ಳಕ್ಕಿದ್ದಾರೆ. ಯಾವ ಏರಿಯಾ ಅಂತ ಗೊತ್ತಿಲ್ಲ. ನಾವಾ ಹುಟ್ಟೂರು ಯಾವ? ಮೈಸೂರವರು. ಇವರು ಗಣನೂರು ಏನದು ಗಣಂಗೂರು. ನಮ್ಮ ಮೈಸೂರಲ್ಲಿ ಇರೋದು. ಈಗ ಅವರು ಇಲ್ಲಿ ಪೂಜೆ ಮನೆ ದೇವರಲ್ಲ ಅವ್ರಿಗೆ, ಅದಕ್ಕೆ ಬಂದಿದ್ದಾರೆ. ನಮ್ಮದೇ ಹೌದು, ಅಲ್ಲಿಂದನೇ ಬಂದಿರೋದು. ನಿಮ್ಮದೇನೆ ಸರ್ ಇದು? ನಿಮ್ಮದೇನೆ ಜಮೀನು? ಹೌದು. ಹೌದಾ? ಓ, ನೀವೊಂದು ವರ್ಷ ಅವ್ರ ವರ್ಷ. ಓ, ಹೋದ್ಸಲ ನೀವು ಇದ್ರ ನಾವು ಬಂದಾಗ? ಕರೆಕ್ಟ್, ನೀವಿದ್ರಿ ಹೋದ್ಸಲ ಬಂದಾಗ. ಈಗ 1 ವರ್ಷ ಅವ್ರಿಗೆ ಟೆಂಡರಾ? ಅದನ್ನು ಗ್ರಾಮದವರೇ ಮಾಡೋದು? ಈ ಗ್ರಾಮದವರೇ ಮಾಡೋದು ಪೂಜೆ? ಒಂದೊಂದು ವರ್ಷ ಒಬ್ಬೊಬ್ರಿಗೆ ಹೋಗ್ತಾ ಇರುತ್ತಾ? ಹಾಂ, ಹೋಯ್ತು ಸರ್.
ಓಕೆ ಓಕೆ ಬಾಯ್ ಸರ್, ಥ್ಯಾಂಕ್ ಯು. ಈಗ ಸರ್, ಈಗ ಉಪವಾಸ ಇದ್ವು ಎಲ್ಲ. ಹೌದು. ಈಗ ತಾನೇ ಇಲ್ಲೊಬ್ಬರು ಈ ಊರಿನ ಪ್ರಮುಖರು, ಅವರು ಕೂಡ ಪುರೋಹಿತರಾಗಿದ್ದರಂತೆ. ಇಲ್ಲಿ ಪ್ರತಿ ಬಾರಿ ವರ್ಷಕ್ಕೆ ಒಬ್ಬರು ಈ ಗ್ರಾಮದಿಂದ ಈ ದೇವಸ್ಥಾನನ ಪೂಜೆ ಮಾಡ್ತಾರೆ. ಸೊ ಈ ವರ್ಷ ಮತ್ತೊಬ್ಬರು, ಮುಂದಿನ ವರ್ಷ ಮತ್ತೊಬ್ಬರು, ಹೀಗೆ ಅದನ್ನು ಅವ್ರು ನಮಗೆ ಹೇಳ್ತಾಯಿದ್ರು. ಇಲ್ಲಿ ಲಾಸ್ಟ್ ಟೈಮ್ ನಾನಿದ್ದೆ ಸರ್, ಈಗ ಬೇರೆಯವರು ಇದ್ದಾರೆ. ಅಂದರೆ ವರ್ಷಕ್ಕೊಂದು ಬಾರಿ ಪುರೋಹಿತರು ಬದಲಾವಣೆ ಆಗ್ತಾ ಇರ್ತಾರೆ. ಸೊ ಅದೇ ಗ್ರಾಮದಲ್ಲಿರುವಂಥ ವ್ಯಕ್ತಿಗಳು ಪೂಜೆನ ಮಾಡ್ಬೋದು. ಸೊ ಇದೊಂಥರ ಚೆನ್ನಾಗಿದೆ, ಪ್ರತಿಯೊಬ್ಬರು ಆ ಊರಿನ ಗ್ರಾಮ ದೇವತೆಯನ್ನು ಪೂಜೆ ಮಾಡೋವಂಥ ಅವಕಾಶ. ಸೊ ನೈಸ್ ಅಲ್ವಾ, ಎಷ್ಟು ಊರಲ್ಲಿ ಸಿಗುತ್ತೆ ಆ ಥರ. ಇದೊಂಥರ ಚೆನ್ನಾಗಿದೆ ಅಲ್ವಾ. ಬನ್ನಿ, ಈಗ ಅವರು ಮಾಸ್ತಮ್ಮ ಗುಡಿ ಅಂತಿದೆ, ಅಲ್ಲಿಗೆ ಹೋಗೋಣ. ಲಾಸ್ಟ್ ಟೈಮ್ ಬಂದಾಗ ಈ ಥರ ರೋಡೇ ಇರಲಿಲ್ಲ. ಅಯ್ಯೋ ಭಾಳ ಹಿಂಸೆ ಆಗಿತ್ತು. ಈಗ ನೋಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ರೋಡಾರು ಇದೆ. ಎಷ್ಟು ಚೆನ್ನಾಗಿದೆ ನೋಡಿದ್ರೆ ರೋಡ್. ಈಗ ರೋಡಾರು ಮಾಡಿದ್ದಾರೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ರಲ್ಲ, ಇದೇ ತಾಯಿ ಮಾಸ್ತಮ್ಮನ ಗುಡಿ. ಅತ್ಯಂತ ಸುಂದರವಾದ ವಾತಾವರಣದ ಮಧ್ಯೆ ತಾಯಿ ಒಬ್ಬರ ಜಮೀನಿನಲ್ಲಿ ನೆಲೆಸಿದ್ದಾಳೆ. ಸ್ನೇಹಿತರೆ, ತಾಯಿ ಮಾಸ್ತಮ್ಮನ ಕತೆ ಅತ್ಯಂತ ವಾಸ್ತವತೆ, ರೋಚಕ, ರಮಣೀಯ ಹಾಗೂ ಕುತೂಹಲಭರಿತವಾಗಿದೆ. ಅದು ಏನಪ್ಪ ಅಂದರೆ, ಇದೇ ಗ್ರಾಮದಲ್ಲಿ ಹಿಂದೆ ಅತ್ತಿಗೆ ಮತ್ತು ನಾದಿನಿ ಒಂದೇ ಮನೆಯಲ್ಲಿ ವಾಸವಾಗಿರುತ್ತಾರೆ. ಕುಟುಂಬ ಅಂದರೆ ಅಣ್ಣ, ಅಣ್ಣನ ಹೆಂಡತಿ, ನಾದಿನಿ, ಅಪ್ಪ, ಅಮ್ಮ ಎಲ್ಲ ಇರ್ತಾರಲ್ವ. ಅದೇ ಥರ ಅವರ ಕುಟುಂಬದಲ್ಲೂ ಆ ಮನೆಯ ನಾದಿನಿ ಮತ್ತು ಅತ್ತಿಗೆ ಇಬ್ಬರು ಒಟ್ಟಿಗೆ ಇರ್ತಾರೆ. ಆ ಮನೆಯ ನಾದಿನಿ ಏನು ಮಾಡ್ತಾಳೆ ಅಂದರೆ, ತನ್ನ ಅಣ್ಣನ ಹೆಂಡತಿ ಅತ್ತಿಗೆಗೆ ಬಹಳ ಕಠಿಣವಾದ ಚಿತ್ರಹಿಂಸೆ ಕೊಡೋದು, ಏನು ಮಾಡಿದ್ರೂ ಒಪ್ಪಲ್ಲ, ಹೊಡೆಯೋದು, ಬಡಿಯೋದು, ಪ್ರತಿನಿತ್ಯ ಅವಳಿಗೆ ಇದೇ ಕೆಲಸ. ತನ್ನ ಅತ್ತಿಗೆಗೆ ಮಾನಸಿಕವಾಗಿ ಹಿಂಸೆ ಕೊಡೋದೇ ಅವಳು ಕಸುಬು. ಹೀಗೇ ಮಾಡ್ತಿರ್ತಾಳೆ. ಅಷ್ಟನ್ನೆಲ್ಲ ತಡ್ಕೊಂಡು ಆ ಮನೆಯ ಕುಟುಂಬದ ಮರ್ಯಾದೆಗೋಸ್ಕರ ಅತ್ತಿಗೆ ಸಹಿಸ್ಕೊಂಡು ಬಾಳ್ತಾ ಇರ್ತಾಳೆ. ಒಂದಿನ ಆ ನಾದಿನಿ ಏನು ಮಾಡ್ತಾಳೆ ಅಂದರೆ, ಆ ತಾಯಿಗೆ ಅಂದರೆ ಅತ್ತಿಗೆಗೆ ಇಲ್ಲ ಸಲ್ಲದ ಆಪಾದನೆಯನ್ನು ಹೊರಿಸಿ ಅವಳನ್ನು ಅವಮಾನಿಸುತ್ತಾಳೆ. ಹೆಣ್ಣು ಏನನ್ನು ಬೇಕಾದರೂ ಸಹಿಸಿಕೊಳ್ಳುತ್ತಾಳೆ, ಆದರೆ ತನ್ನ ಶೀಲವನ್ನು ಶಂಕಿಸಿ ಅವಮಾನಿಸಿದಾಗ ತಡೆದುಕೊಳ್ಳುವುದಿಲ್ಲ. ಇದರಿಂದ ಮನನೊಂದ ಮಾಸ್ತಮ್ಮ ಎಂಬ ಅತ್ತಿಗೆ ಬಹಳ ದುಃಖದಿಂದ ಬಂದು ತಪಸ್ಸಿಗೆ ಕೂತು ಬಿಡುತ್ತಾಳೆ. ಮುಂದೆ ಅವಳೇ ತಾಯಿ ಮಾಸ್ತಮ್ಮಳಾಗಿ ಪೂಜೆಯನ್ನು ಪಡೆದುಕೊಳ್ಳುತ್ತಾಳೆ. ನೊಂದು ಬಂದವರಿಗೆ ದಾರಿ ದೀಪವಾಗುತ್ತಾಳೆ. ಇವತ್ತಿಗೂ ವಾಸ್ತವತೆ ಹೇಗಿದೆ ಎಂದರೆ, ನಮ್ಮ ಮನೀಶ್ ಮನನ್ ಅಪ್ಪ ಇದ್ದಾರಲ್ಲ, ಅವರ ತಂಗಿ ಅಥವಾ ಅಕ್ಕ ಯಾರೂ ಕೂಡ ಈ ಮಾಸ್ತಮ್ಮ ಗುಡಿಗೆ ಬರುವ ಹಾಗಿಲ್ಲ. ಈ ಕುಲದೇವತೆಯ ಕುಟುಂಬದವರು ಹೆಣ್ಣು ಮಕ್ಕಳು ಈ ತಾಯಿಯ ಪೂಜೆ ಮಾಡುವ ಹಾಗಿಲ್ಲ. ಅವರು ಬೇಕಾದರೆ ಶ್ರೀ ಮುತ್ತಿನಮ್ಮ ಗುಡಿಗೆ ಬರಬಹುದು, ಆದರೆ ಮಾಸ್ತಮ್ಮನ ಗುಡಿಗೆ ಬರುವ ಹಾಗಿಲ್ಲ. ಹಿಂದೆ ಎಷ್ಟು ಸತ್ಯವಾದ ಕಾಲ. ಹೆಣ್ಣು ತಾನು ಮನಸ್ಸು ಮಾಡಿ ತಪಸ್ಸಿಗೆ ಕೂತು ದೇವರು ಆಗುತ್ತಿದ್ದಳು. ಅಂಥ ಕಾಲ ಸತ್ಯವಂತರ ಕಾಲ. ಅದಕ್ಕೆ ಹೆಣ್ಣು ಮಕ್ಕಳನ್ನು ನಾವು ದೇವರಿಗೆ ಹೋಲಿಸುತ್ತೇವೆ. ಆದರೆ ಇಂದು ಈ ಕಲಿಗಾಲದಲ್ಲಿ ಅದೇ ಹೆಣ್ಣು ಒಂದು ಲೈಕ್, ಕಾಮೆಂಟ್ಗೋಸ್ಕರ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆತ್ತಲಾಗುತ್ತಿದ್ದಾಳೆ. ಇದನ್ನೇ ಕಲಿಗಾಲ, ಅಂತ್ಯಕಾಲ ಅನ್ನೋದಾದರೆ ಇದು ಮುಗಿದು ಹೋಗಲಿ. ಮತ್ತೆ ಹೆಣ್ಣು ಭೂಮಾತೆ, ತಾಯಿ, ತಂಗಿ, ಅಕ್ಕ, ನಾದಿನಿ, ಅತ್ತಿಗೆ ರೂಪದ ದೇವತೆಯಾಗಿ ಮತ್ತೆ ನವಯುಗ ಪ್ರಾರಂಭವಾಗಲಿ. ಏನಂತೀರ ಸ್ನೇಹಿತರೆ? ಜೈ ಮಾಸ್ತಮ್ಮ. ಸ್ನೇಹಿತರೆ, ಕೊನೆಗೂ ಪೂಜೆ ಎಲ್ಲ ಮುಗಿಸ್ಕೊಂಡು ತಾಯಿ ದರ್ಶನ ಮಾಡಿಕೊಂಡು ಹಾಗೆ ನಮ್ಮ ಆಟೋಗೊಂದು ಹಾರನ್ನು ತೆಗೆದುಕೊಂಡು
ಅಲ್ಲಿಂದ ನೇರವಾಗಿ ನಾವು ಕಾಲಭೈರವನ ಸನ್ನಿಧಿ ಆದಿಚುಂಚನಗಿರಿ ಬೆಟ್ಟಕ್ಕೆ ಬಂದವು. ಸ್ನೇಹಿತರೆ, ಇಲ್ಲಿ ಬಂದರೆ ಅವತ್ತು ಭಾನುವಾರ ಏನು ಕ್ರೌಡು ಅಂತ ಹೇಳ್ತೀರಾ. ಅಷ್ಟು ದೊಡ್ಡ ಜಾಗ ಇದ್ದರೂ ಕೂಡ ಟ್ರಾಫಿಕ್ ವ್ಯವಸ್ಥೆಗೆ ಇದೆ, ಪಾರ್ಕಿಂಗ್ ಮಾಡೋಕ್ಕೆ ಸ್ಥಳ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ನಿರ್ವಹಣೆ ಮಾಡೋಕ್ಕೆ ಯಾರೂ ಇಲ್ಲ ರೀ. ಅಂಥ ದೊಡ್ಡದಾದ ಶ್ರೀ ಕ್ಷೇತ್ರದಲ್ಲಿ ಅಲ್ಲೆಲ್ಲೋ ನಿರ್ವಹಣೆ ಮಾಡೋರು ಅಲ್ಲೆಲ್ಲೋ ಇರ್ತಾರೆ, ಅವ್ರು ಯಾರು ಅನ್ನೋದ್ರಲ್ಲಿ ಕಾಣಿಸ್ತಿಲ್ಲ. ಇಲ್ಲಿ ವೆಹಿಕಲ್ ಅವರು ಒಬ್ರಿಗೊಬ್ರು ಜಾಮ್ ಆಗಿ ಸ್ಕೂಟ್ರವರು ಕಾರವ್ರ ಜೊತೆ ಜಗಳ ಆಡ್ತಾ ಇರ್ತಾರೆ, ಆಟೋದವರು ಮತ್ತೊಬ್ಬರ ಜೊತೆ ಜಗಳ ಆಡ್ತಾ ಇರ್ತಾರೆ. ಬೆಡಾರಿಯಲ್ಲಿ ಒಂದು ಸಣ್ಣ ಸಿಕ್ಕ ಜಾಗದ ಕಡೆ ನಿಲ್ಸೋಕ್ಕೆ ಹೋಗ್ತಾ ಇದ್ರಲ್ಲ, ಆಗ ಮತ್ತೊಬ್ಬರಿಗೆ ಗಾಡಿ ತೆಗೆದುಕೊಳ್ಳೋದಕ್ಕೆ ಅಥವಾ ಮುಂದಕ್ಕೆ ಹೋಗೋದಕ್ಕೆ ಪಾಸ್ ಆಗದೆ ಜಾಮ್ ಆಗ್ತಾಯಿತ್ತು. ಯಾರೂ ಕೂಡ ಅಲ್ಲಿ ಅದನ್ನು ನೋಡ್ತಾ ಇಲ್ಲ. ಅವ್ರ ಪಾಡ್ಗೆ ಅವರವರು ಕ್ಷೇತ್ರದವರು ಬ್ಯುಸಿಯಾಗಿದ್ರು ಅನಿಸುತ್ತೆ. ನಿಜವಾಗ್ಲೂ ಇಂಥ ಶ್ರೀ ಕ್ಷೇತ್ರದಲ್ಲಿ ಅಷ್ಟೊಂದು ಕೆಟ್ಟದಾಗಿ ನಿರ್ವಹಣೆ ಮಾಡಬಾರ್ದು. ಅಂಥ ಕ್ರೌಡ್ ಇರೋದನ್ನ ಸ್ವಲ್ಪ ಜವಾಬ್ದಾರಿನ ರೆಸ್ಪಾನ್ಸಿಬಿಲಿಟಿನ ಕ್ಷೇತ್ರದವರು ತಗೋಬೇಕು. ಸೊ ಅಲ್ಲಿಂದ ಒಳಗೆ ಬಂದರೆ ಅಲ್ಲಿ ಭಗವಂತನ ಕಾಲಭೈರವನ್ನ ನೋಡೋದಕ್ಕೆ ಕ್ಯೂ ಏನು ಮಾಡಿದ್ದಾರೆ, ಅಗಲವಾಗಿ ಪೈಪ್ಗಳನ್ನು ಅಂದರೆ ಕಂಬಿಗಳನ್ನು ಅಗಲ ಮಾಡಿಬಿಟ್ಟು ಎಲ್ಲರನ್ನೂ ಒಟ್ಟಿಗೆ ಬಿಟ್ಟಿದ್ದಾರೆ. ಬೇಡಾರು ಅದಕ್ಕಷ್ಟ ಚಿಕ್ಕ ಬಾಣ್ತೀರು ಮಕ್ಕಳುಗಳನ್ನು ಭಗವಂತನ ಭೈರವನ್ನ ದರ್ಶನ ಮಾಡೋಕ್ಕೆ ಎತ್ಕೊಬಂದಿದ್ದಾರೆ. ಆ ನೂಕು ನುಗ್ಲಾಟ ಬೇಡ ಕಣ್ರಿ. ನಿಜವಾಗ್ಲೂ ಭಗವಂತನ ದರ್ಶನ ಮಾಡೋಕ್ಕೆ ತುಂಬ ಹಿಂಸೆ ಪಟ್ಟು ಮುಜುಗರ ಪಟ್ಟು ದರ್ಶನ ಮಾಡೋಂಥ ಕ್ಷೇತ್ರ ಅಂದರೆ ನಮ್ಮ ಭೈರವ ಕ್ಷೇತ್ರನೇ. ಯಾಕೆಂದರೆ ಆ ಥರ ಜನಗಳನ್ನು ನೂಕಿ ಕುರಿ ಮಂದೆ ಥರ ಒಬ್ರಿಗೊಬ್ಬರನ್ನ ಪಕ್ಕಕ್ಕೆ ಜಾಯಿಂಟ್ ಮಾಡಿಬಿಟ್ಟು ದರ್ಶನಕ್ಕೆ ಬಿಡಿಸ್ತಾರೆ ರೀ. ದಯವಿಟ್ಟು ಆಡಳಿತ ಮಂದಿಯವರು ಒಂದು ಸಿಂಗಲ್ ಕ್ಯೂ ಹೋಗಿ ಮಾಡಿ ಜನ ಲೇಟ್ ಆದರೂ ಪರವಾಗಿಲ್ಲ. ಚಿಕ್ಕ ಪುಟಾಣಿ ಮಕ್ಕಳು ಕಂದಮ್ಮಗಳನ್ನು ಎತ್ಕೊಂಡು ಬಂದಿರ್ತಾರೆ. ಒಬ್ಬರ ಮೇಲೆ ಒಬ್ಬರು ಆ ಗರ್ಭಗುಡಿಗೆ ಹೋಗೋಕ್ಕೂ ಮುಂಚೆ ಗರ್ಭಗುಡಿಯ ಮುಂದೆ ಇರುತ್ತಲ್ಲ ಒಳಾಂಗಣದಲ್ಲಿ ಅಷ್ಟೊಂದು ಒಬ್ರಿಗೊಬ್ಬರ ಮೇಲೆ ಬಿದ್ದು ದರ್ಶನ ಮಾಡಿಸೋದಕ್ಕೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಭಗವಂತ ಹೆಂಗಸರು ಮಕ್ಕಳೆಲ್ಲ ಇರ್ತಾರೆ, ಅವ್ರ ಮೇಲೆಲ್ಲ ಬೀಳಬೇಕಾಗುತ್ತೆ, ಒಬ್ರಿಗೊಬ್ರು ತಳ್ತಾರೆ. ದಯವಿಟ್ಟು ಇದನ್ನ ಯಾರು ಗಮನ ಹರಿಸಿ ಅಲ್ಲಿಂದ ದರ್ಶನ ಮಾಡಿಕೊಂಡು ನೇರವಾಗಿ ಹೊರಗಡೆ ಬಂದರು. ಆದರೆ ನಮ್ಮ ಭೈರವನ ಸನ್ನಿಧಿಲಿ ಪ್ರಸಾದ ಅಂತೂ ಸೂಪರು ಕಣ್ರಿ. ಏನು ಆ ಹುಳ್ಳಿಕಾಳು ಸಾಂಬಾರು, ಆ ತಿಳಿ ಸಾಂಬಾರು, ಆ ಮಜ್ಜಿಗೆ, ಪಾಯಸ ಮಾಡಿರ್ತಾರೆ ಕಣ್ರಿ. ತಿಂತಾ ಇದ್ದರೆ ಕೆಳಗಡೆ ಅಷ್ಟೊಂದು ಮರಿ ಊಟ ಕುಯ್ದಿದ್ರು ಏನು ಇದ್ರ ಮುಂದೆ ಇಲ್ಲ ಕಣ್ರಿ. ಒಟ್ಟಲ್ಲಿ ಭೈರವನ ಪ್ರಸಾದನೇ ಕಣ್ರಿ. ಸರಿ, ಅಲ್ಲಿಂದ ನೇರವಾಗಿ ತುಮಕೂರು ರೋಡು, ಮೈಸೂರು ರೋಡ್ ಹತ್ರ ಅವ್ರ ರಿಲೇಟಿವ್ಸ್ ಒಬ್ಬರು ಮರಿವರ್ಧ ಹಬ್ಬ ಮಾಡ್ತಾಯಿದ್ರು. ಸೊ ಅವ್ರನ್ನೂ ಕೂಡ ಹಾಗೆ ಮಾತಾಡಿಸ್ಕೊಂಡು ಭೇಟಿ ಮಾಡಿಕೊಂಡು ನಾವು ಅಲ್ಲಿಂದ ನೇರವಾಗಿ 4 ಗಂಟೆಗೆ ಚುಂಚನಗಿರಿ ಬಿಟ್ಟು ಅಲ್ಲಿಂದ ಅಲ್ಲಿಗೆ ಬರ್ತಾ ಎಲ್ಲರಿಗೂ ಒಂದೊಂದು ನಿಂಬು ಜ್ಯೂಸ್ ತೊಗೊಂಡ್ರು. ಹಾಗೆ ಅದನ್ನು ತಗೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮುಂದೆ ಗಾಡಿ ನಿಲ್ಲಿಸ್ದೆ. ಸ್ನೇಹಿತರೆ, ಈಗ ನಾಗಮಂಗಲ ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ಗೋಸ್ಕರ ನಿಲ್ಲಿಸಿದ್ದೀನಿ. ಸೊ ಹಾಗೆ ಎಲ್ಲರಿಗೂ ಲೈಮ್ ಜ್ಯೂಸ್ ತೊಗೊಟ್ರು. ಸೊ ಇದನ್ನು ಕುಡ್ಕೊಂಡು ಒಳ್ಳೆ ಸಖತ್ತಾಗಿತ್ತು ಇವತ್ತು ಮಾತಾಡ್ತಿತ್ತು. ಸೊ ಇನ್ನೂ ನೆಕ್ಸ್ಟ್ ಡೈರೆಕ್ಟ್ ಮೈಸೂರು ಹೊರಟಿದ್ದೀವಿ. ಹೆಚ್ಚು ಕಡಿಮೆ ಒಂದು 250 ಕಿಲೋಮೀಟ್ರ್ ಟ್ರಾವೆಲ್ಸ್ ಮಾಡಿದ್ದೀನಿ ಇವತ್ತು. ಈಗ ನಾನು ಪ್ರೆಸೆಂಟ್ಲಿ ನಾಗಮಂಗಲ ಬಿಟ್ಟು ಜಸ್ಟ್ ಅಲ್ಲಿಂದ ಒಂದು 10 ಕಿಲೋಮೀಟರ್ಸ್. ಸ್ನೇಹಿತರೆ, ಕರೆಕ್ಟಾಗಿ ಬೆಳಗ್ಗೆ 7 ಗಂಟೆಗೆ ಬಿಟ್ಟು ಕರೆಕ್ಟಾಗಿ ಸಂಜೆ 7 ಗಂಟೆಗೆಲ್ಲ ಅವ್ರ ಮನೆ ಹತ್ರ ಬಂದಿದ್ದೆ. ಸ್ವಲ್ಪ ಇನ್ನೂ ಬೆಳಕು ಹಾಗೆ ಇತ್ತು ನಮ್ಮ ಮೈಸೂರಲ್ಲಿ, ಸ್ವಲ್ಪ ಮಂದವಾಗಿ ಇತ್ತು. ಸೊ ಒಂದು 6:50 7 ಗಂಟೆ ಕರೆಕ್ಟಾಗಿ ನಾನು ಬಂದಾಗ. ಸೊ ಫ್ರೆಂಡ್ಸ್, ಬೆಳಗ್ಗೆ 7 ಗಂಟೆಗೆ ಬಿಟ್ಟು ಇಲ್ಲಿಂದ ಪ್ರಯಾಣ ಶುರು ಮಾಡಿದ್ದು ನಾನು. ಕರೆಕ್ಟಾಗಿ 7 ಗಂಟೆಗೆ ಮೈಸೂರು ಬಂದಿದ್ದೀನಿ. ಸೊ ಇವತ್ತಿನ ಈ ಚುಂಚನಗಿರಿ ಪಯಣ ಹೇಗಿತ್ತು ಅನ್ನೋದನ್ನ ನಿಮಗೆ ಎಲ್ಲ ಎಡಿಟ್ ಮಾಡಿ ಕ್ಲೀನಾಗಿ ತೋರಿಸ್ತೀನಿ. ಸೊ ಎಂಜಾಯ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು. ಒನ್ಸ್ ಅಗೇನ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.